ಸರ್ ಈ ನಡುವೆ ದಿನ ಒಂದೊಂದು ಕೇಸ್ ಆಗ್ತಾ ಇದೆ ನಿಮ್ಮ ಮೇಲೆ. ಅಲ್ಲ ಅದನ್ನೇ ಸರ್, ಅದು ಏನಾಗಿದೆ, ಲಕ್ಷ್ಮಣ್ ಅವರು 44 ಕೇಸ್ ಆಗಿದೆ ಅಂತ ಹೇಳ್ಬಿಟ್ಟಿದ್ದಾರೆ ಮೊದಲು. ಆದರೆ ಇದುವರೆಗೂ ನನ್ನ ಮೇಲೆ 44 ಕೇಸ್ ಆಗಿಲ್ಲ. ಸೊ 23 ಆಗಿತ್ತು, ಈಗ ಒಂದು ಕೊಟ್ಟು 24 ಮಾಡ್ಯಾರ. ಇನ್ನು 20 ಕೇಸ್ಗಳನ್ನ ಹಾಕಬೇಕು ಅಂತ ನಿರ್ಧಾರ ಮಾಡಿದೆ ಅಂತ ಅನಿಸುತ್ತೆ. ಯಾಕೆ 44 ಕೇಸ್ ಆಗಿದೆ ಅಂತ ಹೇಳಿ ಸಾಬೀತುಪಡಿಸ್ಬೇಕಲ್ಲ. ಸೊ ಸಾಬೀತುಪಡಿಸಿ ಅಂತ ನಾನು ಸವಾಲು ಹಾಕಿದ್ದಲ್ಲ, ಬಹುಶಃ ಆ ಸವಾಲನ್ನು ಸ್ವೀಕರಿಸಿ ಅವ್ರು 44 ಕೇಸ್ನ ಮಾಡೋದಕ್ಕೆ ಹೊರಟಿದ್ದಾರೆ ಅನಿಸುತ್ತೆ. ಅವ್ರು ಏನೇ ಮಾಡಿದ್ರು ಕೂಡ ಸಿದ್ದರಾಮಯ್ಯ ವಿರುದ್ಧ ಕ್ರಮ ತೊಗೊಳ್ಳೋದಕ್ಕೆ ನನ್ನನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಈಗ ದೂರು ಕೊಟ್ಟ FIRಗಳಾಗ್ತದೆ, ಇದರ ಹಿಂದೆನೂ ಯಾವ್ದಾದ್ರು ಪ್ರಭಾವ ಇದೆ ಅಂತ ಅನ್ಸುತ್ತೆ? ಖಂಡಿತವಾಗಲೂ ಸರ್, ಇಲ್ಲಿ ಹಲವಾರು ಕಾರಣದ ಕೈಗಳು ಕೆಲಸ ಮಾಡ್ತಾ ಇದೆ. ಇಲ್ಲಿ ಏನಾಗಿದೆ, ಈ ಪ್ರಕರಣ ಲೋಕಾಯುಕ್ತದಲ್ಲಿದ್ದರೆ ನಾವೇನಾದ್ರು ಮಾಡಿ ತಪ್ಪಿಸ್ಕೊಳ್ಬೋದಾಗಿತ್ತು. CBIಯನ್ನು ಕೊಟ್ಟುಬಿಟ್ರೆ ಖಂಡಿತವಾಗಿ ತಪ್ಪಿಸೋದು ಸಾಧ್ಯ ಇಲ್ಲ ಅಂತೇಳಿ ಆರೋಪಿಗಳಿಗೆ ಗೊತ್ತಿರೋದ್ರಿಂದ, ಮತ್ತು ಕಾಂಗ್ರೆಸ್ ಮುಖಂಡರಿಗೆ, ಮತ್ತು ಯಾರು ಅವರೊಬ್ಬರೇ ಅಂತಲ್ಲ, ಯಾರು 50 ಅನುಪಾತದಲ್ಲಿ ನಿವೇಶನ ಅಕ್ರಮ ಪಡ್ಕೊಂಡ್ರೆ ಅವರೆಲ್ಲರಿಗೂ ಭಯ ಶುರು ಆಗಿರೋದ್ರಿಂದ ಅವರೆಲ್ಲರೂ ಕೂಡ ಒಂದು ಕೂಟವನ್ನು ರಚನೆ ಮಾಡಿಕೊಂಡು ಲಕ್ಷ್ಮಣರನ್ನ ಮುಂದೆ ನಿಲ್ಲಿಸ್ಕೊಂಡು ಈ ರೀತಿ ನಾಟಕಗಳನ್ನು ಆಡ್ತಾವ್ರೆ. ಅವ್ರದ್ದು ಯಾವುದೇ ನಾಟಕ ಪ್ರತಿಫಲ ಕೊಡಲ್ಲ. ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ನನಗೂ ಇದೆ, ಇಡೀ ರಾಜ್ಯ ಜನಗೂ ಕೂಡ ಇದೆ. ಸರ್ ಈ ನಡುವೆ ದಿನ ಒಂದೊಂದು ಕೇಸ್ ಆಗ್ತಾ ಇದೆ ನಿಮ್ಮ ಮೇಲೆ. ಅಲ್ಲ ಅದನ್ನೇ ಸರ್, ಅದು ಏನಾಗಿದೆ, ಲಕ್ಷ್ಮಣ್ ಅವರು 44 ಕೇಸ್ ಆಗಿದೆ ಅಂತ ಹೇಳ್ಬಿಟ್ಟಿದ್ದಾರೆ ಮೊದಲು. ಆದರೆ ಇದುವರೆಗೂ ನನ್ನ ಮೇಲೆ 44 ಕೇಸ್ ಆಗಿಲ್ಲ. ಸೊ 23 ಆಗಿತ್ತು, ಈಗ ಒಂದು ಕೊಟ್ಟು 24 ಮಾಡ್ಯಾರ. ಇನ್ನು 20 ಕೇಸ್ಗಳನ್ನ ಹಾಕಬೇಕು ಅಂತ ನಿರ್ಧಾರ ಮಾಡಿದೆ ಅಂತ ಅನಿಸುತ್ತೆ. ಯಾಕೆ 44 ಕೇಸ್ ಆಗಿದೆ ಅಂತ ಹೇಳಿ ಸಾಬೀತುಪಡಿಸ್ಬೇಕಲ್ಲ. ಸೊ ಸಾಬೀತುಪಡಿಸಿ ಅಂತ ನಾನು ಸವಾಲು ಹಾಕಿದ್ದಲ್ಲ, ಬಹುಶಃ ಆ ಸವಾಲನ್ನು ಸ್ವೀಕರಿಸಿ ಅವ್ರು 44 ಕೇಸ್ನ ಮಾಡೋದಕ್ಕೆ ಹೊರಟಿದ್ದಾರೆ ಅನಿಸುತ್ತೆ. ಅವ್ರು ಏನೇ ಮಾಡಿದ್ರು ಕೂಡ ಸಿದ್ದರಾಮಯ್ಯ ವಿರುದ್ಧ ಕ್ರಮ ತೊಗೊಳ್ಳೋದಕ್ಕೆ ನನ್ನನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಈಗ ದೂರು ಕೊಟ್ಟ FIRಗಳಾಗ್ತದೆ, ಇದರ ಹಿಂದೆನೂ ಯಾವ್ದಾದ್ರು ಪ್ರಭಾವ ಇದೆ ಅಂತ ಅನ್ಸುತ್ತೆ? ಖಂಡಿತವಾಗಲೂ ಸರ್, ಇಲ್ಲಿ ಹಲವಾರು ಕಾರಣದ ಕೈಗಳು ಕೆಲಸ ಮಾಡ್ತಾ ಇದೆ. ಇಲ್ಲಿ ಏನಾಗಿದೆ, ಈ ಪ್ರಕರಣ ಲೋಕಾಯುಕ್ತದಲ್ಲಿದ್ದರೆ ನಾವೇನಾದ್ರು ಮಾಡಿ ತಪ್ಪಿಸ್ಕೊಳ್ಬೋದಾಗಿತ್ತು. CBIಯನ್ನು ಕೊಟ್ಟುಬಿಟ್ರೆ ಖಂಡಿತವಾಗಿ ತಪ್ಪಿಸೋದು ಸಾಧ್ಯ ಇಲ್ಲ ಅಂತೇಳಿ ಆರೋಪಿಗಳಿಗೆ ಗೊತ್ತಿರೋದ್ರಿಂದ, ಮತ್ತು ಕಾಂಗ್ರೆಸ್ ಮುಖಂಡರಿಗೆ, ಮತ್ತು ಯಾರು ಅವರೊಬ್ಬರೇ ಅಂತಲ್ಲ, ಯಾರು 50 ಅನುಪಾತದಲ್ಲಿ ನಿವೇಶನ ಅಕ್ರಮ ಪಡ್ಕೊಂಡ್ರೆ ಅವರೆಲ್ಲರಿಗೂ ಭಯ ಶುರು ಆಗಿರೋದ್ರಿಂದ ಅವರೆಲ್ಲರೂ ಕೂಡ ಒಂದು ಕೂಟವನ್ನು ರಚನೆ ಮಾಡಿಕೊಂಡು ಲಕ್ಷ್ಮಣರನ್ನ ಮುಂದೆ ನಿಲ್ಲಿಸ್ಕೊಂಡು ಈ ರೀತಿ ನಾಟಕಗಳನ್ನು ಆಡ್ತಾವ್ರೆ. ಅವ್ರದ್ದು ಯಾವುದೇ ನಾಟಕ ಪ್ರತಿಫಲ ಕೊಡಲ್ಲ. ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ನನಗೂ ಇದೆ, ಇಡೀ ರಾಜ್ಯ ಜನಗೂ ಕೂಡ ಇದೆ.